ಈ ಸಂಡೂರಿನ ಸೆಪ್ಟೆಂಬರ್ ಅಂತ ಯಾಕೆ ಹೇಳಿದ್ ನಾನು ಕೊನೆವರೆಗೂ ಉಳಿಯುವಂತ ಸ್ಥಳ ಯಾವ್ದಾದ್ರು ಇದ್ರೆ ಅದು ಅಲ್ಲೆಲ್ಲ ಹೋಗಿದ್ವಲ್ಲ ಅದೇ ಹಿಂಗಿತ್ತು. ಚುಳ್ಕಂದು ಹೋಗ್ಯದ, ನಡೆಯಕ್ ಆಗ್ತಾ ಇಲ್ಲ. ಹೇಳಕ್ ಯಾರು ಬೇಕಾಗಿಲ್ಲ ಅನ್ಸುತ್ತ. ಅದು ಯಾವಾಗ್ಲೂ ಚೆನ್ನಾಗೇ ಇರ್ತದ. ಮಳೆ ತನವರು ಇಲ್ಲಿಗೆ ಬಂದ್ಮೇಲೆ ಈ ಫಾರೆಸ್ಟ್ ಉಳಿದೈತಂದ್ರೆ ತುಂಬಾ ಖುಷಿ ಆಗತ್ತ. ಇರೋಷ್ಟು ದಿನಾನಾದ್ರೂ ನೋಡಿ ಖುಷಿ. ಇನ್ನೂ ಒಂದ್ 2 ತಿಂಗಳಾದ್ರೆ 3 ವರ್ಷನೇ ಆಗತ್ತ. ಸೊ ಹೊಸದು ಹೇಗಿದೆ ಅನ್ನೋದನ್ನ ನಾವು ಇವತ್ತು ನೋಡೋಣ ಬನ್ನಿ. ಅರ್ಜಿತವಾಗಿರ್ತಕ್ಕಂಥ ಮೆಟ್ಟಿಲುಗಳನ್ನಾಗಿತ್ತು ಅಂತ ಅನ್ಸುತ್ತೆ ನನಗ. ಅದು ಕೆಳಗೈತ ಮೇಲೆ ಗೊತ್ತಿಲ್ಲ. ಬಿಸಿಲ ನಾಡು ಬಳ್ಳಾರಿಯಲ್ಲಿಯೂ ಸಹ ಕಾಣ್ತದೆ. ಅದು ಬಿಸಿಲ ನಾಡು ನಮ್ಮ ರಾಯಚೂರಿಗೆ ಮಾತ್ರ ಸೀಮಿತ. ಬಾಲ ಇರೋದಕ್ಕೆ ನಾನು ಬಾಲ್ಯ ಅಂತ ಕರಿತೀನಿ. ನಮ್ಮ ಗಾಂಧಿ ತಾತ ಸಿ ಸಂಡೂರಿನ ಸೆಪ್ಟೆಂಬರ್ ಅಂತ ಯಾಕೆ ಹೇಳಿದ್ನ ಅಂದ್ರೆ ಇದನ್ನೆಲ್ಲ ನೋಡಿ ನಾನು ಇಲ್ಲಿ ಬಂದು ಬೆರಗಾಗಿ ಕಳೆದೋಗಿ ಸಿ ಸಂಡೂರಿನ ಸೆಪ್ಟೆಂಬರ್ ಅಂತ ಹೇಳಿ ಹೋಗ್ಬಿಟ್ಟ. ಈ ವ್ಯೂ ಪಾಯಿಂಟ್ ಯಾವ ಬೆಟ್ಟದ ಮೇಲೆ, ಯಾವ ಮಲೆಯ ಮೇಲೆ ಬರ್ತಂದ್ರೆ ಸ್ವಾಮಿ ಮಲೆ. ನಮ್ಮ ಗಾಂಧಿ ತಾತನ ಸ್ಟ್ಯಾಚು ಇಲ್ಲಿ ಕಾಣುತ್ತಾ. ಸೊ 1934ರಲ್ಲಿ ನಮ್ಮ ತಾತ ಇಲ್ಲಿ ಬಂದು ಕೇಶಿ ಹೋಗಿ ಸಂಡೂರ್ನ ನೋಡಿ ಅಂತ ಹೇಳಿರೋದು ಇದೇ ಸ್ಥಳದಲ್ಲಿ ಅಂತ ಅನ್ಸುತ್ತೆ. ಬಾಯ್ ಬಾಯ್. ಬ್ಲಾಗ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ಕೊನೆವರೆಗೂ ನೋಡಿ. ಸೊ ಯಾರೋ ಬಾಯ್ಸ್ ರಾಯಚೂರು ಹುಡುಗ ಅಂತ ಬಂದಿದ್ದ, ಬಟ್ ಬ್ಲಾಗಲ್ಲಿ ಬರಲಿಲ್ಲ. ಇಟ್ಸ್ ಓಕೆ. ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅನ್ನೋ ವ್ಯೂ ಪಾಯಿಂಟ್ಗೆ ಬಂದು ಸೇರಿದ್ವಿ. ತುಂಬಾ ಸಖತ್ತಾಗಿತ್ತು ಈ ಪ್ಲೇಸು. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಬಂದರೆ ಈ ಸಂಡೂರ್ ಎಲ್ಲಿ ಬರ್ತಾ ಅಂದ್ರೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು. ಸಂಡೂರಿಂದ ಒಂದು 10-15 ಕಿಲೋಮೀಟರ್ ದೂರ, ಒಂದು 10 ಕಿಲೋಮೀಟರ್ ಅನ್ಕಡೆ, 10 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ, ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್. ಮೇಲ್ಗಡೆ ಹೋಗಿ ನೋಡ್ಬಿಟ್ಟು ಖುಷಿ ಪಡಿ ಗುರು. ಪ್ರಕೃತಿ ಜೊತೆ ಬದುಕೋದನ್ನ ಕಲೀರಿ. ಅದೆಲ್ಲ ಬಿಟ್ಟು ಪ್ರಕೃತಿನ ನಾಶ ಮಾಡುತ್ತಾ ಹಾಳು ಮಾಡಕ್ ಹೋಗ್ಬಿಡ್ರಿ. ಇಲ್ಲಿನ ಮೈನಿಂಗ್ ಎಲ್ಲ ನೋಡ್ತಾ ಇದ್ರೆ ತುಂಬಾ ಕಷ್ಟ ಅನ್ಸುತ್ತೆ ನನಗೆ ಮಾತ್ರ. ಆ ನವಿಲು ಸ್ವಾಮಿ ದೇವಸ್ಥಾನಕ್ಕೆ ಹೋದೆ, ಜೀವನದಾಗ ವಾಪಸ್ ಬರ್ತೀನಿ ಅಂತ ಕೂಡ ಅನ್ಸ್ಲಿಲ್ಲ ನನಗ. ನೀವು ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತ. ಅಷ್ಟೊಂದು ಖತರ್ನಾಕ್ ಆಗಿರೋ ಜಾಗ ಅದು. ಇನ್ನೊಂದ್ಸಲ ಆ ಜಾಗನ ನೆನ್ಸ್ಕೋಬೇಕು, ಪ್ರತಿ ಸಲನೂ ನೆನ್ಸ್ಬೇಕು. ಆ ತರದ ಸ್ಥಳ ಅದು. ಯಾವುದೇ ಕಾರಣಕ್ಕೂ ಮರೆಯದೆ ಅಚ್ಚಳಿಯದೆ ತಕ್ಕಂತ ನಮ್ಮ ಟರ್ನಿಯಲ್ಲಿ ಕೊನೆವರೆಗೂ ಉಳಿಯುವಂತ ಸ್ಥಳ ಯಾವ್ದಾದ್ರು ಇದ್ರೆ ಅದು ನವಿಲು ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ದಾರಿ. ಅದ್ರಲ್ಲೂ ಮಧ್ಯ ಮಧ್ಯ ಫಾಗು. ಅಲ್ಲೆಲ್ಲ ಹೋಗಿದ್ವಲ್ಲ ಅದೇ ಹಿಂಗಿತ್ತು. ಕೇಳ್ಪಡೋದನ್ನ ಖುಷಿ ಪಡೋ ವಿಚಾರ ಏನಪ್ಪ ಅಂದ್ರೆ ನನ್ನ ಎಡಗಾಲು ಚುಳ್ಕಂದು ಹೋಗ್ಯದ, ನಡೆಯಕ್ ಆಗ್ತಾ ಇಲ್ಲ. ಏನ್ ಮಾಡಕ್ಕಿಲ್ಲ, ಹೋಗೋಣ. ವ್ಯೂ ಪಾಯಿಂಟ್ ಹೇಗಿದೆ, ಎಷ್ಟು ಸೊಗಸಾಗಿದೆ. ಏನಿಲ್ಲ ಗುರು, ಪ್ರಕೃತಿಯ ಮಡಿಲಿನಲ್ಲಿ ಇರ್ತಕ್ಕಂಥ ಎಲ್ಲ ಸ್ಥಳಗಳು ಸಹಜ ಸುಂದರ. ಸೊ ಅದನ್ನ ಚೆನ್ನಾಗಿದೆ ಅಂತ ಹೇಳಕ್ ಯಾರು ಬೇಕಾಗಿಲ್ಲ ಅನ್ಸುತ್ತೆ. ಅದು ಯಾವಾಗ್ಲೂ ಚೆನ್ನಾಗೇ ಇರ್ತದ. ಮಳೆಯಿಂದ ಇಲ್ಲಿನ ಪ್ರಕೃತಿಯ ಸೌಂದರ್ಯ ಇಮ್ಮಡಿ ಆಗಿರುತ್ತ. ಸೊ ಹಾಗಾಗಿ ನಮ್ಮ ಗಾಂಧಿ ತಾತನವರು ಇಲ್ಲಿಗೆ ಬಂದ್ಮೇಲೆ ಇಲ್ಲಿನ ಪ್ರಕೃತಿಯ ಸೌಂದರ್ಯಕ್ಕೆ ಮನಸೋತು ಅವ್ರು ಹೇಳ್ತಾರೆ ಸಿ ಸಂಡೂರಿನ್ ಸೆಪ್ಟೆಂಬರ್ ಅಂತ. ಅದು ಹೇಗಿದೆ ನೀವು ನೋಡಿ ಆನಂದಿಸ್ರೋ. ವಾವ್, ಸುತ್ತ ಬೆಟ್ಟದ ನಡುವೆ ಇದು ವ್ಯೂ ಪಾಯಿಂಟ್. ರೋಡಿಗೆ ಇದೆ. ಈ ವ್ಯೂ ಪಾಯಿಂಟ್ನ ಹುಡುಕೋ ಅವಶ್ಯಕತೆ ಏನಿಲ್ಲ. ಸೊ ಮ್ಯಾಪಲ್ಲಿ ಹಾಕೊಂಡು ಬರ್ಬೋದು. ಅತ್ಯದ್ಭುತವಾಗಿರ್ತಕ್ಕಂಥ ವ್ಯೂ ಪಾಯಿಂಟು. ನಮ್ಮ ಸ್ಥಳಗಳನ್ನು, ನಮ್ಮ ನಾಡನ್ನು, ನಮ್ಮ ಪ್ರತಿ ಸ್ಥಳಗಳನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾವುದು ಕಡಿಮೆ ಅಲ್ಲ. ಸೊ ಮೈನಿಂಗ್ ನಡುವೆಯೂ ಸಹ ಈ ಫಾರೆಸ್ಟ್ ಉಳಿದೈತಂದರೆ ತುಂಬ ಖುಷಿ ಆಗತ್ತೆ. ಇನ್ನು ಎಷ್ಟು ದಿನ ಉಳಿದಿರುತ್ತೋ ಅದು ಗೊತ್ತಿಲ್ಲ, ಬಟ್ ಇರೋಷ್ಟು ದಿನನಾದರೂ ನೋಡಿ ಖುಷಿ ಪಡೋಣ ಅನ್ನೋದು ನನ್ನ ಆಶಯ. ಹಾಗೂ ಈಗ ನವಯುಗದ ಕಲೆಗಾರರು ನವರಂಗಿಯ ಆಟಗಳನ್ನು ಆಡಿ ಹೆಸರನ್ನು ಬರೆದ್ಬಿಟ್ಟು ಹೋಗ್ಯಾರ ಇಲ್ಲಿ ಕಲ್ಲಿನ ಮೇಲೆ. ಎಷ್ಟರ ಮಟ್ಟಿಗೆ ನಿಮ್ಗೆ ಕಾಣುತ್ತೋ ಗೊತ್ತಿಲ್ಲ. ಅದನ್ನೆಲ್ಲ ಬರೆದು ಇದನ್ನೆಲ್ಲ ಹಾಳು ಮಾಡೋದಕ್ಕಿಂತ ಸುಮ್ಮನೆ ಅದ್ರ ಪಾಡಿಗೆ ಅದನ್ನು ಬಿಡೋದು ಎಷ್ಟೋ ವಾಸಿ. ವ್ಯೂ ಪಾಯಿಂಟ್ನ ರೀಇನಾಗ್ರೇಷನ್ ಮಾಡ್ತಾರೆ, ಅಂದರೆ ಪುನಃ ನಿರ್ಮಾಣ ಮಾಡ್ತಾರೆ, ನವೀಕರಿಸ್ತಾರೆ. ಅದನ್ನು ಯಾವಾಗಂದರೆ ಇಲ್ಲಿ ಡೇಟ್ನ ಮೆನ್ಷನ್ ಮಾಡ್ಯಾರ.
11/2/2021 ಈ ವ್ಯೂ ಪಾಯಿಂಟ್ನ ನವೀಕರಣ ಮಾಡ್ತಾರೆ. ಹೆಚ್ಚು ಕಮ್ಮಿ ಒಂದು 3 ವರ್ಷ ಆಯ್ತು ಇಲ್ಲಿಗೆ, ಇನ್ನೂ ಒಂದು 2 ತಿಂಗಳಾದರೆ 3 ವರ್ಷನೇ ಆಗುತ್ತೆ. ಸೊ ಹಳೇದು ಹೇಗಿತ್ತೋ ಗೊತ್ತಿಲ್ಲ, ಹೊಸದು ಹೇಗಿದೆ ಅನ್ನೋದನ್ನ ನಾವು ಇವತ್ತು ನೋಡೋಣ ಬನ್ನಿ. ಹೇಗಿದೆ ನೋಡೋಣ. ಮೇಲ್ಗಡೆ ಹೋಗ್ಲಿಕ್ಕೆ ಸುಸಜ್ಜಿತವಾಗಿರ್ತಕ್ಕಂಥ ಮೆಟ್ಟಿಲುಗಳನ್ನ ಮಾಡಿ ಬಂದಿರತಕ್ಕಂಥ ಪ್ರವಾಸಿಗರಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅಂತ ಮೆಟ್ಟಿಲುಗಳನ್ನ ಮಾಡ್ಯಾರ. ಮೆಟ್ಟಿಲುಗಳನ್ನ ಏರಿ ವ್ಯೂ ಪಾಯಿಂಟ್ನ ನೋಡೋಣ. ಸೊ ಇದು ಸಂಡೂರಿಂದ ಹೆಚ್ಚು ಕಮ್ಮಿ ಒಂದು 10 ಕಿಲೋಮೀಟರ್ ದೂರ ಇರ್ಬೋದೇನೋ ಈ ವ್ಯೂ ಪಾಯಿಂಟು. 10 ಕಿಲೋಮೀಟ್ರೆ ಅಷ್ಟೇ. ಸೊ ಹಂಗೆ ಒಂದು ಸ್ಲೋಗನ್ ಐತಲ್ಲ, ಸಿ ಸಂಡೂರ್ ಇನ್ ಸೆಪ್ಟೆಂಬರ್, ಅದನ್ನಲ್ಲಿ ಬರೆದಿದ್ದಾರೆ. ಹಳೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ ನನಗೆ. ಅದು ಕೆಳಗೈತೆ ಮೇಲೆ ಐತೆ ಗೊತ್ತಿಲ್ಲ, ನೋಡೋಣ. ನೆಟ್ಟಲ್ಲಿ ಅದು ಸಿಗುತ್ತಾ ಅದ, ಬಟ್ ಇಲ್ಲಿ ಅದು ಕಾಣಲಿಲ್ಲ ನನಗೆ. ಹೋಗೋಣ ಬನ್ನಿ, ಮೇಲೆ ಹೋಗೋಣ, ಬೇಗ ಬನ್ನಿ. ನಮ್ಮಲ್ಲೂ ಯಾವುದೇ ಮಲೆನಾಡಿಗೂ ಕಮ್ಮಿ ಇಲ್ಲದೆ ಇರತಕ್ಕಂಥ ಸ್ಥಳಗಳು ಈ ನಮ್ಮ ಬಿಸಿಲ ನಾಡು ಬಳ್ಳಾರಿಯಲ್ಲಿಯೂ ಸಹ ಕಾಣ್ತವ. ಬಳ್ಳಾರಿನ ಬಿಸಿಲ ನಾಡು ಅನ್ನೋದಕ್ಕಿಂತ ಮೈನಿಂಗ್ ನಾಡು ಅನ್ಬೋದು ಅಷ್ಟೇ. ಮೈನಿಂಗ್ ನಾಡು, ಗಣಿ ದಣಿಗಳ ನಾಡು ಬಳ್ಳಾರಿ. ಅದು ಬಿಸಿಲ ನಾಡು ನಮ್ಮ ರಾಯಚೂರಿಗೆ ಮಾತ್ರ ಸೀಮಿತ. ಬಿಸಿಲ ನಾಡು ಏನಿದ್ರು ನಮ್ಮ ರಾಯಚೂರಿಗೆ ಸೀಮಿತ ಮಾತ್ರ. ವ್ಯೂ ಪಾಯಿಂಟ್ ಮೇಲೆ ಏರ್ತಾ ಸಖತ್ತಾಗಿ ಕಾಣ್ತಾ ಇದೆ ಎದುರುಗಡೆ ಇರ್ತಕ್ಕಂಥ ಬೆಟ್ಟ. ಬನ್ನಿ ಇನ್ನೂ ಮೇಲ್ಗಡೆ. ಇಲ್ಲಿ ಬಂದರೆ ಬಾಲ್ಯ ಅಂದರೆ ಮಂಗಗಳು ಜಾಸ್ತಿ. ಬಾಲ ಇರೋದಕ್ಕೆ ನಾನು ಬಾಲ್ಯ ಅಂತ ಕರಿತೀನಿ. ಸೊ ಮಂಗಗಳಿಂದ ಹುಷಾರಿರಿ. ಬಾಯ್, ಮತ್ತೆ ಸಿಗೋಣ.